ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ನಾನು ಕಳೆದ ಒಂದು ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೆ ನ್ಯೂಮರಾಲಜಿ ಪ್ರಕಾರ ಸಂಖ್ಯೆ 1ರ ವ್ಯಕ್ತಿಗಳ ಸ್ವಭಾವವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಸಂಖ್ಯೆ 2ರ ವ್ಯಕ್ತಿಗಳ ಸ್ವಭಾವವನ್ನು ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 2, 11, 20 ಅಥವಾ 29ನೇ ತಾರೀಕಿನಂದು ಜನಿಸಿದವರು ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 2ಕ್ಕೆ ಸೇರ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಅವರ ಸ್ವಭಾವ ಈ ರೀತಿ ಇರುತ್ತದೆ. ಮೊದಲನೆಯದಾಗಿ ಮೃದು ಮತ್ತು ಶಾಂತ ಸ್ವಭಾವದವರಾಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮೃದು ಮತ್ತು ಶಾಂತ ಸ್ವಭಾವ ಯಾವ ರೀತಿ ಅಂತ ಅಂದ್ರೆ ಇವರು ತುಂಬಾ ಸಾಫ್ಟ್, ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೂ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಮತ್ತು ಶಾಂತ ಸ್ವಭಾವ ಅಂತ ಅಂದ್ರೆ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಸಂದರ್ಭಗಳಲ್ಲಾಗಿರ್ಬೋದು, ಆ ಸಂದರ್ಭಗಳಲ್ಲಿ ಯಾವುದೇ ರೀತಿ ಒಂದು ಜಿಗುಪ್ಸೆಗೆ ಅಂದ್ರೆ ಟೆನ್ಷನ್ ತಗೊಳ್ದನೆ ಅವರು ಕೂಲ್ ಆಗಿ ಆ ಸಂದರ್ಭವನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಭಾವನಾತ್ಮಕ ಮತ್ತು ಕಾಳಜಿಯುಳ್ಳವರು ಯಾವ ರೀತಿ ಅಂತ ಅಂದ್ರೆ ಇವರು ಹೆಚ್ಚು ಭಾವಜೀವಿಗಳು. ಇತರರ ನೋವಿಗೆ ಬೇಗ ಸ್ಪಂದಿಸ್ತಾರೆ. ಇತರರ ಒಂದು ನೋವಿಗೆ ಬೇಗ ಸ್ಪಂದಿಸ್ತಾರೆ ಮತ್ತು ಎಲ್ಲರನ್ನು ತುಂಬಾ ಕಾಳಜಿಯಿಂದ ಕಾಣ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬಹುದು. ಮತ್ತು ಸೃಜನಶೀಲತೆ ಏನಂದ್ರೆ ಸೃಜನಶೀಲತೆ ಯಾವ ರೀತಿ ಅಂತ ಅಂದ್ರೆ ಇವರು ಹುಟ್ಟುತ್ತಲೇ ಕಲಾವಿದರು. ಬೈ ಬರ್ತನೇ ಇವರು ಕಲಾವಿದರಾಗಿ ಹುಡ್ತಾರೆ. ಯಾವ ರೀತಿ ಅಂತ ಅಂದ್ರೆ ಸಂಗೀತ, ಬರವಣಿಗೆ ಅಥವಾ ಕಲಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಪ್ರತಿಭೆಯನ್ನು ಹೊಂದಿರ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಹೊಂದಾಣಿಕೆ ಸ್ವಭಾವ, ಇದರಲ್ಲಿ ತುಂಬಾ ಹೊಂದಾಣಿಕೆ ಸ್ವಭಾವ ಇರುತ್ತದೆ. ಯಾವ ರೀತಿ ಅಂತ ಅಂದ್ರೆ ಒಂದು ತಂಡದಲ್ಲಿ ಕೆಲಸ ಮಾಡುವಾಗ್ಲೇ ಆಗಿರ್ಬೋದು, ಯಾವುದೇ ಒಂದು ಸಂಘರ್ಷಕ್ಕೆ ಒಳಗಾಗದೆ, ಸಂಘರ್ಷ ಅಂತ ಅಂದ್ರೆ ಯಾವುದೇ ಒಂದು ಜಗಳವನ್ನು ಮಾಡ್ಕೊಳ್ದನೆ ಇವರು ಎಲ್ಲರೊಟ್ಟಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಮತ್ತು ಸಹಕಾರ ಮತ್ತು ದಯೆ ಇವರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಯಾವ ರೀತಿ ಅಂತ ಅಂದ್ರೆ ಇತರರಿಗೆ ಸಹಾಯ ಮಾಡಲು ಸದಾ ಮುಂದಿರ್ತಾರೆ. ಅಂದ್ರೆ ಬೇರೆಯವರ ಕಷ್ಟದಲ್ಲಿ ಇವರು ಸಹಾಯ ಮಾಡಲು ಯಾವಾಗ್ಲೂ ಸಹ ಸಿದ್ಧರಿರ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 2ರ ವ್ಯಕ್ತಿಗಳ ಸ್ವಭಾವವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 3ರ ವ್ಯಕ್ತಿಗಳ ಸ್ವಭಾವವನ್ನು ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.